ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಬಾಲಚಂದ್ರನಾಥ ಜಾರಕಿಹೊಳಿ ಅವರಿಗೆ ನಮ್ಮ ಎಲ್ಲ ಕಮಿಟಿಯ ಹಿರಿಯರು ಹಾಗೂ ರಾಯಣ್ಣ ಉತ್ಸವ ಸಮಿತಿಯ ಕಮಿಟಿಯವರು ಸನ್ಮಾನ ಮಾಡಬೇಕು. ಇವತ್ತಿನ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಶೀರ್ವಾದಂತ ಪರಮ ಪೂಜ್ಯ ಸ್ವಾಮೀಜಿಯವರು ಎಲ್ಲರೂ ಪಾದಾರಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲಿದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಬಳೋಬಾಳ ಗ್ರಾಮದ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಯುವಕರೇ, ಇವತ್ತು ನಾವೆಲ್ಲರೂ 79ನೇ ಭಾರತ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ. ಕಾರ್ಯದಲ್ಲಿ ಪೂಜ್ಯ ಸಂಗೊಳ್ಳಿ ರಾಯಣ್ಣವರು ಉದ್ಘಾಟನೆ ಮಾಡ್ತಾ ಇದ್ವಿ. ನಮ್ಮೆಲ್ಲರೂ ಹೆಮ್ಮೆ, ಒಂದು ಗೌರವ ಪ್ರಶ್ನೆ ಅಂತೇಳಿ ನಾನು ಅನ್ಕೋತೀನಿ. ಬಳೋಬಾಳ ಗ್ರಾಮದ ಹಿರಿಯರು ಭಾಳ ದಿವಸದಿಂದ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಬರಬೇಕು ಅಂತ ಎಲ್ಲ ಹಿರಿಯರು ಭಾಳ ಬಂದಿದ್ದು ಮೂರ್ತಿ ಪ್ರತಿಷ್ಠೆ ಮಾಡಕ್ಕೆ ಊರಿನವ್ರು ಎಲ್ಲರೂ ತಾವು ಇದಕ್ಕೆ ಭಾಳ ಅಂದ್ರೆ ದೇಣಿಗೆ ಮುಖಾಂತರ ಸೇವಾ ಮಾಡಿದಿರಿ. ಇದ್ರ ನಾವು ಒಂದು ಸಣ್ಣ ಸೇವೆ ಮಾಡಿದ್ವಿ. ಇದ್ರ ಜೊತೆ ಇನ್ನೊಬ್ಬರ ಹೆಸರು ಹೇಳಬೇಕಾಗ್ತೈತಿ. ನಮ್ಮ ಬೆಂಗಳೂರಿನ KR4 MLA ಬಸವರಾಜ್ ಬೈರೇತಿ ಅವರು ಅಂದ್ರೆ ಇದಕ್ಕೆ ರೊಕ್ಕ ಕೊಟ್ಟರು. ಅದಕ್ಕೂ ಅವ್ರಿಗೆ ಈ ವೇದಿಕೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಅದು ಬರೋಕ್ಕಾಗಿಲ್ಲ. ಅವರು ಬರೀ ಒಂದು ಫೋನ್ ಮಾಡಿ ಹೇಳಿದಕ್ಕೆ ಈಗೆಲ್ಲ ವಿನೋದ್ ಎಷ್ಟು ಕೊಟ್ಟರು ರೊಕ್ಕ ಅಂದ್ರೆ ಒಂದು ಫೋನ್ ಮಾಡಿ ಹೇಳಿ ಅದು ನಮ್ಮೆಲ್ಲ ಬಳೋಬಾದವ್ರು ಬರ್ತಾರೋ ಅಂದ್ಕೂಲ ಅವರು 5 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟು ಕಳಿಸಿರ್ಲಿ. ನಾವೆಲ್ಲರೂ ಕೂಡಿ ಮಾಡಿದಾಗ ಇವತ್ತು ಬಳೋಬಾಳದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅಂದ್ರೆ ಇವತ್ತು ಉದ್ಘಾಟನೆಗೆ ಎಲ್ಲ ತಯಾರಾಗಿ ನಿಂತಿದೆ. ತಾವೆಲ್ಲರೂ ಪೂಜ್ಯರು ಹೇಳಿದಂಗೆ ಸಂಗೊಳ್ಳಿ ರಾಯಣ್ಣವರು ಇಂಥ ಮಹಾನ್ ಪುರುಷರೆಲ್ಲ ಇದ್ದಾಗನ ಇವತ್ತು ನಾವು ಈ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಿದ್ದ ಅಂತ ಪುಣ್ಯಾತ್ಮ ಪೂರ್ತಿ ಇರ್ತಿರಲ್ಲ. ಇವತ್ತು ನಾವು ಬ್ರಿಟಿಷ್ ಕೈಯಾಗ ಗುಲಾಮಗಿರಿ ಮಾಡ್ಕೊತಿರ್ತಿದ್ವಿ. ಅಂಥವ್ರು ಪೂಜ್ಯರು ಪುಣ್ಯಾತ್ಮರು ಬಂದು ಹೋರಾಟ ಮಾಡಿ ನಮಗೆ ಸ್ವತಂತ್ರ ಕೊಡಿ ಸ್ವತಂತ್ರ ಭಾರತದಲ್ಲಿ ಇರುವಂಥ ಅವಕಾಶ ಮಾಡಿಕೊಂಡಂಥ ಸಂಗೊಳ್ಳಿ ರಾಯಣ್ಣವ್ರಿಗೆ ಅನಂತ ಕೋಟಿ ನಾವೆಲ್ಲ ಧನ್ಯವಾದ ಹೇಳಬೇಕಾಗ್ತೈತೆ. ಯಾಕಂದ್ರೆ ಅದಕ್ಕೆ ಅಂಥ ಪುಣ್ಯಾತ್ಮರು ಇನ್ನೂ ಮತ್ತೆ ಭೂಮಿ ಮೇಲೆ ಹುಟ್ಟು ಬರಬೇಕು. ನಮ್ಮ ದೇಶ ಇನ್ನೂ ಗಟ್ಟಿಯಾಗಿರ್ಬೇಕು. ಭಾರತ ದೇಶ ಅಷ್ಟು ಗಟ್ಟಿಯಾಗಿರ್ತದೆ, ನಾವೆಲ್ಲ ಅಷ್ಟೇ ಗಟ್ಟಿಯಾಗಿರ್ತೀವಿ. ಅದಕ್ಕೆ ಪೂಜೆ ಹೇಳಿದಂಗೆ ನಾವೆಲ್ಲರೂ ಸರ್ವ ಜನಾಂಗದ ಶಾಂತಿ ತೋಟ ಅನ್ನುವಂಥ ಕರ್ನಾಟಕ, ನಾವೆಲ್ಲರೂ ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ರು ಇವತ್ತೆಲ್ಲರದು ನನಗೆ ಗೌರವ ಕೊಟ್ಟದಾಗ ಈ ಬಳೋಬಾಳ ಗ್ರಾಮದ ಎಲ್ಲ ಹಿರಿಯರಿಗೆ ಮತ್ತು ಹಾಲು ಮತ ಸಮಾಜದ ಎಲ್ಲ ಬಂಧುಗಳಿಗೆ, ತಾಯಂದಿರಿಗೆ, ಪೂಜರಿಗೆ ವಂದಿಸಿ ನನ್ನ ಮಾತು ಮುಗಿಸಲಿಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಅವರಿಗೆ ಕಾನೂನು ಉತ್ಸವ ಸಮಿತಿಯ
ಮೂರ್ತಿ ಅನಾವರಣ ಆಗತಕ್ಕಂತ ಕ್ಷಣ ಈಗ ಎಲ್ಲ ಕುತ್ತಂತ ಮಹಿಳೆಯರು ಜಯಂತಿಯ ಮಹಾರಾಜರು ಆಗಮಿಸಿದ್ದಾರೆ. ಕ್ರಾಂತಿವೀರ ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ಉಸ್ಮಾನ್ ಈಗ ನಮ್ಮ ನಾಯಕರ ಇಂಪಾರ್ಟೆಂಟ್ ಇದೆ MLA ಫಂಡ್ ಪೋಷನ್ ಏನೈತಿ ಸದಾಶಿವ ಮರದವರು ಅವ್ರಿಗೆ MLA ಫಂಡ್ 10 ಲಕ್ಷ ರೂಪಾಯಿ ಹಾಕಿದ್ರು ಕರೆಕ್ಟಾಗಿ 7 ಲಕ್ಷ ಕೊಟ್ಟೈತೆ ಅವ್ರಿಗೆ. ಆಮೇಲೆ ನೋಡ್ಕೊತಾರು ಎಲ್ಲ ಮಾತಾಡ್ಕೊಂಡು ನಾಳೆಲ್ಲ ಹೆಣ್ಮಕ್ಳು ನಿಮ್ದೇನು ಹೇಳ್ರಿ ಮತ್ತ ರಿಪೇರ್ ಮಾಡಕ್ಕೆ ನಿಲ್ರಿ ಎಲ್ಲ ಕಿರಿದವ್ರು ನಿಮ್ಮ ಕಾರ್ಡ್ ಫೋಟೋ
ಹಂಗೆ